ಮಾರ್ನಿಂಗ್ ಗೈಸ್. ನೆನ್ನೆ ಫುಲ್ ಝೊಮ್ಯಾಟೋನೇ, ಇವತ್ತು ಫುಲ್ ಝೊಮ್ಯಾಟೋನೇ. ಏನಕ್ಕೆ ಸಂಡೇ ಹೇಳಿದ್ನಲ್ಲ, ಸಂಡೇ ಪೀಕೆ ಇರುತ್ತೆ. ಬಟ್ ಎಲ್ಲ ಒಂದೊಂದು ಟೈಮ್ ಕೊಡಲ್ಲ ಗೈಸ್. ಯಾಕಂದರೆ ಝೊಮ್ಯಾಟೊ ಆ್ಯಪಲ್ಲಿ, ಅಂದರೆ ಝೊಮ್ಯಾಟೊ ಡೆಲಿವರಿ ಆ್ಯಪಲ್ಲ, ಝೊಮ್ಯಾಟೊ ಆರ್ಡ್ರ್ ಮಾಡ್ತಾರಲ್ಲ ಆ ಆ್ಯಪಲ್ಲಿ ಆಫರ್ಗಳು ಚೆನ್ನಾಗಿತ್ತು ಅಂದರೆ ಕಸ್ಟಮರ್ಸ್ಗಳು ಚೆನ್ನಾಗಿ ಆರ್ಡ್ರ್ ಮಾಡ್ತಾರೆ ಗೈಸ್. ಅಂದರೆ ಕಡಿಮೆಗಿದೆಯಲ್ಲ ಅಂತ ಅಂದ್ಬಿಟ್ಟು ಪಕ್ಕ ಮಾಡೇ ಮಾಡ್ತಾರೆ. ಬಟ್ ಆದರೆ ಇವತ್ತೇನಾದರೂ ಝೊಮ್ಯಾಟೋದಲ್ಲಿ ಜಾಸ್ತಿ ಆಫರ್ ಕೊಟ್ಟಿದ್ದ ಅಂದರೆ ಫುಡ್ಗಳಿಗೆ ಇವತ್ತು ಫುಲ್ ಪೀಕಲ್ಲಿರುತ್ತೆ. ಅವನೇನಾದ್ರು ಕೊಟ್ಟಿಲ್ಲ ಅಂದರೆ ಇರಲ್ಲ ಗೈಸ್. ಅಷ್ಟೇ ಗೈಸ್, ಎಲ್ಲದರಲ್ಲೂ ಯಾವ ಆ್ಯಪಲ್ಲಾದರೂ ಅಷ್ಟೇ, ಎಲ್ಲ ಆ್ಯಪಲ್ಲೂ ಹಂಗೆ. ಸರಿ ಗೈಸ್, ಈಗ 8 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಆಗಲಿಲ್ಲ, ನನಗೆ ನಿದ್ದೆ ಥರ ಎಳಿತಾ ಇತ್ತು. ಅದಕ್ಕೆ ಫ್ರೆಶ್ ಅಪ್ ಆಗ್ಬಿಟ್ಟು ಇಲ್ಲೇ ಕಾಫಿ ಮತ್ತು ಬಿಸ್ಕೆಟ್ ತಿನ್ಕೊಂಡು ಹೋಗೋಣ ಗೈಸ್. ಹಿಂಗೆ ಮಾಡ್ಕೊಳ್ಳೋಣ. ಹಿಂಗೆ ಮಾಡಿಕೊಂಡು ಮಾಮೂಲಿ ನೀನು ಏನು ಬ್ಯಾಗ್ ಎಲ್ಲ ಅಲ್ಲೇ ಮಾಡ್ಬಿಟ್ಟಿದ್ದೀನಿ. ಬ್ಯಾಗ್ ಎತ್ಕೊಂಡೇ ಬಂದಿಲ್ಲ ನಾನು, ಹೋಗೋಕರಲ್ಲೇ ಹಾಕ್ಕೊಂಡು ಮಾಡೋಣ ಗೈಸ್. ಇವತ್ತು ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಲೇಜ್ ಸ್ಟಾರ್ಟ್ ಆಗೋಣ ಸ್ವಲ್ಪ ಕಷ್ಟನೇ, ಮನೆಗೆ ಹೋಗಂಟನೂ ಕಷ್ಟನೇ. ಅದೇ ಹೇಳ್ದಂಗೆ ನಮ್ಮ ಊರಿಗೆ ಹೋದಾಗ, ಅಂದರೆ ನಮ್ಮ ಬೆಂಗಳೂರು ಎಲ್ಲಿಗೆ ಹೋದಾಗ ಅಲ್ಲಿ ಹೇಳಿದ್ನಲ್ಲ ಬಾಹುಬಲಿ ಸ್ಕ್ರಿಪ್ಟ್ ಮಾಡೋಣ ಗೈಸ್. ಗೊತ್ತಿಲ್ಲ, ನಮ್ಮ ಮಾವನೇ ಹೇಳಿದ್ದು ಮಾಡೋಣ ಅಂತ. ಅಲ್ಲಿ ಒಮ್ಮೆಲೆ ಮಾಡೋಣ. ಅದು ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಸ್ವಲ್ಪ ಅಲ್ಲಿ ಇಶ್ಯೂಗಳಿದೆ, ಅದನ್ನು ಸರಿ ಆಗಬೇಕು. ಇದು ಒಂದು ನಮ್ಮ ಫ್ಯಾಮಿಲಿಯವ್ರು ನಾನು ಹೆಂಗೆ ಮಾತಾಡ್ತೀನಿ ಅಂತ ಅರ್ಥ ಆಗುತ್ತೆ. ಸರಿ ಗೈಸ್, ಈಗ ನಾ ಪ್ರಮೋಟ್ ಮಾಡ್ತಿಲ್ಲ, ಬಟ್ ಇದನ್ನು ಹಾಕೋತೀನಿ ಅಂತ ತೋರಿಸ್ದೆ ಅಷ್ಟೇ. ಸನ್ಸ್ಕ್ರೀಮ್ ಹಚ್ಕೊಂಡು ಕಾಫಿ ಕುಟ್ಕೊಂಡು ಹೋಗೋಣ ಗೈಸ್. ಬನ್ನಿ ಗೈಸ್, ಕಾಫಿ ಬೇಡ, ಬೂಸ್ಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಎರಡು ಐತೆ, ಹೋಗೋಣ. ಗೈಸ್, ಝೊಮ್ಯಾಟೋದಲ್ಲಿ ಏನೊಂದು ತಲೆನೋವು ವಿಷಯ ಅಂತಂದರೆ ಅಪಾರ್ಟ್ಮೆಂಟೇ ಗೈಸ್. ಈ ಡೆಲಿವರಿ ಕೊಡೋಕ್ಕೆ ಬರೋಕ್ಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅಂದರೆ ಮೈಸೂರಲ್ಲೇ ದೊಡ್ಡ ಅಪಾರ್ಟ್ಮೆಂಟ್ ಇದು. ಅಯ್ಯಪ್ಪ, ಸಂಕಲ್ಪು ಅದ್ರಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಅದ್ರಲ್ಲಿ ಬೇರೆ 6th ಫ್ಲೋರ್ಗೆ ಬೇರೆ ಹೋಗಬೇಕು. 6th ಫ್ಲೋರ್ಗೆ ಹೋಗಿ ಅಲ್ಲಿ ಒಂದು ಮನೆ ಹುಡುಕಿ ಅಲ್ಲೋರು ಕೊಡಬೇಕು ಗೈಸ್. ಝೊಮ್ಯಾಟೋದವರು ಅಪಾರ್ಟ್ಮೆಂಟ್ಗೆ ಹೋಗಿ ಕೊಡ್ತೀವಲ್ಲ, ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಗೈಸ್. ಅದು ಚೆನ್ನಾಗೈತೆ ಗೈಸ್. ಅಲ್ಲಿ ಅದಲ್ಲೈತಲ್ಲ, ಅದೇ ಸ್ವಿಮ್ಮಿಂಗ್ ಪೂಲಲ್ಲಿ ಇರೋದು ಗೈಸ್. ಟೈಮ್ ನೋಡಿ 5:15, 5 ಕಾಲಾಗಿದೆ. 5 ಗಂಟೆದು ಬುಕ್ ಮಾಡೋದು ಮರೆತ್ಬಿಟ್ಟೆ. ಈಗ ಬುಕ್ ಮಾಡೋಣ ಅಂತ ಹೋದರೆ ಫುಲ್ ಆಗ್ಬಿಟ್ಟೈತೆ. 1 ಅವರ್ ವೆಯ್ಟ್ ಮಾಡಬೇಕು. 6 ಗಂಟೆಗೆ ಬುಕ್ ಮಾಡಿದ್ದೀನಿ. 6 ಗಂಟೆಯಿಂದ ಮತ್ತೆ 10 ಗಂಟೆ 9 ಗಂಟೆಯಿಂದ ಕಂಟಿನ್ಯೂಸ್ ಹೊಡಿತಾ ಇದ್ದೀನಿ. ಈಗ ಒಂದು ಪಾರ್ಕ್ ಹತ್ರ ಬಂದೆ ನೋಡಿ. ಈಗ ಇಲ್ಲೊಂದು ಈಗ 5 ಕಾಲಲ್ವ, ಒಂದು 3/4 ಗಂಟೆ ಇಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ ಅಷ್ಟೇ. ಅಲ್ಲೇ ಮಲ್ಕೊಂಡಿರ್ತೀನಿ. ಆಮೇಲೆ ಬುಕ್ ಆನ್ ಮಾಡ್ತೀನಿ, ಆರ್ಡ್ರ್ ಅವ್ರಿಗೆ ಇಲ್ಲೇ ಇರ್ತೀನಿ. ಆರ್ಡ್ರ್ ಬಂದಾದ್ಮೇಲೆ ಹೋಗ್ತೀನಿ ಗೈಸ್. ದಾವಾಗ್ಬಿಟ್ಟಿತ್ತು ಅಂತ ತಗೊಂಡೆ. ಗೈಸ್, ಇಲ್ಲಿ ನೋಡಿ ಅಮ್ಮ ಅಪ್ಪ, ಇಲ್ಲಿ ನೋಡಿ ಎಲ್ಲರೂ ಮಕ್ಕಳದ ಕ್ರಿಕೆಟ್ ಆಡ್ತಾವ್ರೆ. ಅದೇ ನಮ್ಮ ಮೇಲೆ ಬನ್ನಿ ಆಡೋಣ ಅಂತ ಅಂದರೆ ಆ ವಯಸ್ಸಲ್ಲಿ ಕುರುಪಿ ತಗೊಂಡು ಓಡ್ಬರೋರು ಹೊಡಿಯೋಕ್ಕೆ. ನಂಗೆ ಒಂದು 10th 9th ಗಂಟೆ ಕ್ರಿಕೆಟ್ ಆಡೋಕ್ಕೂ ಬಿಟ್ಟಿಲ್ಲ, ಹೊರಗಡೆ ಬಿಟ್ಟು ಇಲ್ಲ. ಹೇಳಿದ್ನಲ್ಲ, ಅಸೈನ್ಮೆಂಟ್ ಅಂತ ಹೇಳ್ಕೊಂಡು ಹೋಗ್ತಾಯಿದ್ದೆ ನಾನು. ನಮ್ಮ ಫ್ಯೂಚರು. ನಾವು ಒಂದಿನ ಬರ್ತೀವಿ ಈ ಥರ 6 ಗಂಟೆವರೆಗೆ ಇದ್ಬಿಟ್ಟು ಹೋಗೋಣ ಗೈಸ್. 6 ಕಾಲ ಆಯಿತು, ಹೋಗೋಣ. ಯಾನಾಗು ಬೇಗ. 6 ಕಾಲ ಆಯಿತು, ಇನ್ನೂ ಆರ್ಡ್ರು ಬಂದಿಲ್ಲ. ಬಟ್ ಬೇರೆ ಕಡೆ ಹೋಗೋಣ. 3 hours later.
ಖಾಲಿ ಖಾಲಿ. ಇದು ಎಲ್ಲಿದೆ ಗೊತ್ತಾ? ನಾನು ಅದನ್ನು ಅದನ್ನು ಮ್ಯಾಪಲ್ಲಿ ಫೋಟೋ ತೆಗೆದು ಹಾಕ್ತೀನಿ. ಎಷ್ಟು ಕಿಲೋಮೀಟರ್ ಇದೆ ನಮ್ಮ ರೂಮ್ಗೆ ಇಲ್ಲಿಂದ ಅಂತ. 9:10 ಆಗಿದೆ. ಅಯ್ಯೋ, ಇನ್ನೂ ಒಳಗೋಗಿದ್ದೆ, ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾಯಿಗಳಿತ್ತು, ಭಯ ಆಗೋಯ್ತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಈಗ ಇಲ್ಲಿಂದ ನಮ್ಮ ರೂಮ್ಗೆ ಮಿನಿಮಮ್ 15 ಇರ್ಬೋದೇನೋ ನನ್ನ ಪ್ರಕಾರ. ನೋಡೋಣ ಗೈಸ್. 15 ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೆ 11 ಕಿಲೋಮೀಟರ್ ಇದೆ ನಮ್ಮ ರೂಮ್ಗೆ. ಇದು ರಿಂಗ್ ರೋಡಿಂದ ಆಚೆ ಇದ್ದಿದ್ದು, ಟಿ ನರಸೀಪುರ ಹೋಗೋ ರೋಡಲ್ಲಿ ಇತ್ತು. ರೂಮ್ಗೆ ಬಂದೆ. ನಮ್ಮ ಅವತಾರ ಕಣ್ಣೆಲ್ಲ ಗೈಸ್ ಫುಲ್ ನೋಯ್ತೈತೆ, ತಲೆ ಅಂತೂ ಹಿಡ್ಕೊಬಿಟ್ಟೈತೆ ಥಂಡಿಲಿ. ಬೆಳಗ್ಗೆ 9 ಗಂಟೆಗೆ ಹೋಗಿದ್ದು, ಈಗ ಬರ್ತಾ ಇರೋದು ರೂಮ್ಗೆ. ಬೆಳಗ್ಗೆಯಿಂದ ಮೇ ಬಿ 1 ಟೈಮ್ ಊಟ ಆಗಿರ್ಬೋದು ಅಷ್ಟೇ ಗೈಸ್. ಯಾಕಂದರೆ ನಾನೇನು ಮಾಡ್ಬಿಟ್ಟಿದ್ದೆ ಇವತ್ತು, ದುಡ್ಡನ್ನ ಇಲ್ಲೇ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಆನ್ಲೈನಲ್ಲಿ ಕ್ಯಾಶೇ ಇರಲಿಲ್ಲ. ಅದಕ್ಕೆ ಇನ್ನೇನು ಮಾಡೋಗುತ್ತೆ, ಅಲ್ಲಿ ಪ್ರಸಾದ ಕೊಟ್ಟರು ದೇವ್ರದ್ದು. ಇವತ್ತು ಚಾಮುಂಡಿ ದೇವ್ರದ್ದು ಕೊಡ್ತಾಯಿದ್ದಾರಲ್ಲ, ಅಲ್ಲೇ ತಿಂದೆ. ಅದಾದಮೇಲೆ ಪೆಟ್ರೋಲ್ಗೆ ಅಂತ ಝೊಮ್ಯಾಟೊಂದ ವಿಡ್ರಾ ಮಾಡಿಕೊಂಡೆ. ಅದರಲ್ಲಿ ಒಂದು 50 ರೂಪಾಯಿ ಮಿಕ್ಕಿತ್ತು. ಅದರಲ್ಲಿ ಊಟ ತಿಂದಿನಲ್ಲ, ನೀರು ಕೊಟ್ಟಿರಲಿಲ್ಲ, ನೀರು ತಗೊಂಡು ಕುಡಿದೆ. ಇನ್ನು 30 ರೂಪಾಯಿ ಉಳೀತು. ಅದನ್ನು ಏನು ತಂದಿದ್ದೀನಿ ಗೊತ್ತಾ, ತೋರಿಸ್ತೀನಿ ರೀ ಈಗ. ನೋಡಿ, ಇಪ್ಪಿ ಒಂದು 2 ಮೊಟ್ಟೆ ತಗೊಂಡು ಬಂದೆ ಗಾಯ್. ಈಗ ಮ್ಯಾಗಿ ಮಾಡಿಕೊಂಡು ಬಟ್ಟೆ ಒಗಿಬೇಕು. ಬಟ್ಟೆ ಈಗಲೇ ಹೋಗಿಲ್ಲ, ಬಟ್ಟೆ ನೆನ್ಸಕ್ಕೆ ಹಾಕ್ಬೇಕೀಗ. ಈಗ ಮಾಮೂಲಿ ನೀರು ಮಾಡಿಬಿಟ್ಟೋದು, ಸೋಪನ್ ಪುಡಿ ಹಾಕ್ಕೊಂಡು ನೀರು ಮಾಡಿಬಿಡ್ತೀನಿ. ಬಿಟ್ಬಿಡ್ತೀನಿ. ಆಗಲಿ ಸೋಪನ್ ಪುಡಿ ಹಾಕಿ ಬಟ್ಟೆ ಎಲ್ಲ ನೆನೆಸ್ತೀನಿ. ನಾಳೆ ಸಂಜೆ ಅದಾದ್ರೆ ಟೈಮ್ ಅದ ತೊಳೆಯೋನಾಗ. ನನಗೆ ಸೋಪನ್ ಪುಡಿ ಎಷ್ಟು ಹಾಕ್ಬೇಕು ಅಂತ ಗೊತ್ತಿಲ್ಲ. ಎಷ್ಟು ನೋಡಿಕ್ರಿ. ಈಗ ಸಕ್ಕರೆ ಹಾಕ್ತಿದ್ದೀನಿ ಗೈಸ್. ಎಷ್ಟು ಹಾಕ್ತಂದ ಗೊತ್ತಿಲ್ಲ. ಸಾಕಲ್ವ ಇಷ್ಟೇ, ಸಾಕನ್ಸುತ್ತಲ್ವ ಇಷ್ಟೇ. ಬಟ್ಟೆ ಹಾಕ್ದಾಗೆಲ್ಲ ಬಂದ್ಬಿಡುತ್ತಲ್ಲ, ಸಾಕಾಗಿಲ್ಲ ಗೈಸ್. ಯಾಕೋ ಸ್ಯಾಟಿಸ್ಫೈ ಆಯ್ತಿಲ್ಲ. ಇದು ಕೆಳಗಡೆ ಐತೆ. ಐತೆ ಪೌಡ್ರು ಕೆಳಗಡೆ ಇರ್ತದಲ್ಲ ಗೈಸ್. ಸೊ ನೀವೆಲ್ಲ ಪದ್ಧತಿ ಬೇಕು ಅಂತೀರಾ, ಕಟ್ಟಬೇಕು ಗೈಸ್. ಸುಮ್ಮನೆ ನನಗೆ ಮೇಲೆ ಹೊಲಿಸ್ಕೊಳಕ್ಕಾಗಲ್ಲ. ಇದನ್ನು ನಾನೇ ಒಕ್ಕೊಂಡು ಅಭ್ಯಾಸ ಮಾಡ್ಬಿಡೋಣ. ಫ್ಯೂಚರಲ್ಲಿ ಲೇಟಾಗಿ ಮದುವೆ ಅದು ನಾನೇ ಒಕ್ಕಬೇಕಲ್ಲ ಗೈಸ್. ಓವರ್ ಆಯ್ತಲ್ವ ಗೊತ್ತು. 2 ನಾನೇ ಹೇಳ್ತೀನಿ. ಗೈಸ್ ಇಲ್ಲಿ ಹೋಗಿ ಬಟ್ಟೆ ಇನ್ನೂ ಇದೆ, ಇನ್ನೂ ಇಲ್ಲಿ ತೆಗೆದಲ್ಲ. ಅಷ್ಟೇ ಗಾಯ್ಸ್, ಈಗ ಹೋಗಿ ನೆನ್ಸಕ್ಕೆ ಹಾಕಿದ್ದೀನಿ. ಈಗ ಹೋಗಿ ಮ್ಯಾಗಿ ಮಾಡೋಣ. ಮ್ಯಾಗಿ ಎಗ್ ರೋಸ್ಟ್ ತಿನ್ನೋಣ. ನೋಡಿ ಇಲ್ಲಿ ಕಣ್ಣು ಹಿಂಗಾಗೈತೆ, ಫುಲ್ಲು ಕೆಂಪಾಗೈತಲ್ಲ. ತಲೆನೋವು, ಕಣ್ಣೋವು, ಸಕ್ಕ ಧೂಳು ಇವತ್ತು. ಗಾಳಿ ಧೂಳು, ಅಪ್ಪ ಕಣ್ಣು ಸಕ್ಕತ್ ನೋವು ನೋಡ್ತು. ಜಾಸ್ತಿ ಫೋನ್ ಬೇರೆ ನೋಡ್ತಾ ಇರ್ತೀನಲ್ವಾ, ಕಣ್ಣಿಗೆ ಬಿಡುತ್ತೆ. ಜ್ವರ ಏನು ಬಂದಿಲ್ಲ, ಚೆನ್ನಾಗೇ ಇದ್ದೀನಿ. ಬಟ್ ಸ್ವಲ್ಪ ರೆಸ್ಟ್ ಬೇಕಷ್ಟೇ. ನಿದ್ದೆ ಮಾಡಿ ಬೆಳಗ್ಗೆ ಎದ್ದರೆ ಸರಿ ಹೋಗುತ್ತೆ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಎದ್ದೋಗೋಣ ಅಂತ ಬೇರೆ ಅಂದ್ಕೊಂಡಿದ್ದೀನಿ ಕೆಲ್ಸಕ್ಕೆ. ಬಟ್ ಇದು ನೋಡಿದ್ರೆ ಹಿಂಗೆ ಆಗೈತೆ. ನೋಡೋಣ. ಈಗ ನಾನು ಅಕಸ್ಮಾತ್ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಅಂದ್ರೂ ನನಗೆ ಇಶ್ಯೂ. ಯಾಕಂದರೆ ಒಂದಿನ ಏನಾದರೂ ಕೆಲಸ ಮಿಸ್ ಆಯಿತು ಅಂದರೆ ನೆಕ್ಸ್ಟ್ ದಿನ ನಾನು ಡಬಲ್ ದುಡಿಬೇಕಾಗೈತೆ. ಅದನ್ನೇ ಶುಕ್ರವಾರ ಬೇರೆ ಅದು ಇದು ಅಂದ್ಕೊಂಡು ಹೋಗಲಿಲ್ಲ. ನಾಳೆ ಹೋಗಲೇಬೇಕು, ನಾಡಿದ್ದು ಕಂಪಲ್ಸರಿ ಹೋಗಲೇಬೇಕು. ನೋಡೋಣ ಗೈಸ್, ಇರಲಿ. ಸೊ ಗೈಸ್, ಇವತ್ತಿನ ವ್ಲಾಗ್ ಎಂಡ್ ಮಾಡೋಣ. ಎಡಿಟ್ ಬೇರೆ ಮಾಡಬೇಕಲ್ವಾ, ಎಡಿಟ್ ಮಾಡಿ ಬೇಗ ಮಲ್ಕೋತೀನಿ ಗೈಸ್. ಗುಡ್ ನೈಟ್ ಗೈಸ್, ಬಾಯ್. ನಾಳೆ ವ್ಲಾಗಲ್ಲಿ ಸಿಗೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.